ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ICC ವುಮೆನ್ಸ್ T20 ವರ್ಲ್ಡ್ ಕಪ್ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ನಡುವಿನ ಪಂದ್ಯದ ಬಗ್ಗೆ. ಸ್ಮೃತಿ ಮಂಧಾನ 37 ಚೆಂಡಲ್ಲಿ 38 ರನ್ನು 6 ಬೌಂಡರಿಯನ್ನು ಹೊಡೆದಿದ್ದರು. ಶಫಾಲಿ ವರ್ಮಾ 26 ಚೆಂಡಲ್ಲಿ 34 ರನ್ನು 3 ಬೌಂಡರಿ 2 ಸಿಕ್ಸನ್ನು ಹೊಡೆದಿದ್ದರು. ಜಮೀಮಾ ರಾಡ್ರಿಗಸ್ 28 ಚೆಂಡಲ್ಲಿ 34 ರನ್ನು 1 ಬೌಂಡರಿ 1 ಸಿಕ್ಸನ್ನು ಹೊಡೆದಿದ್ದರು. ಇವರು ನಾಟ್ಔಟ್ ಆಗಿ ಕಡೆ ತನಕ ನಿಂತಿದ್ದರು. ಹರ್ಮನ್ಪ್ರೀತ್ ಕೌರ್ 27 ಚೆಂಡಲ್ಲಿ 56 ರನ್ನು 6 ಬೌಂಡರಿ 3 ಸಿಕ್ಸನ್ನು ಹೊಡೆದಿದ್ದರು. ಇವರು ಅರ್ಧಶತಕವನ್ನು ಹೊಡೆದಿದ್ದರು. ಅದ್ಭುತವಾದ ಆಟವನ್ನು ಆಡಿದ್ದರು. ರಿಚಾ ಘೋಷ್ 1 ಚೆಂಡಲ್ಲಿ 1 ರನ್ನು, ದೀಪ್ತಿ ಶರ್ಮಾ 1 ಚೆಂಡಲ್ಲಿ 4 ರನ್ನು 1 ಬೌಂಡರಿಯನ್ನು ಹೊಡೆದಿದ್ದರು. ಇವರಿಬ್ಬರು ನಾಟ್ಔಟ್ ಆಗಿ ಇದ್ದರು. ಭಾರತ ತಂಡ 170 ರನ್ನಿಗೆ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 171 ರನ್ನು ಆಸ್ಟ್ರೇಲಿಯಾ ತಂಡಕ್ಕೆ ಟಾರ್ಗೆಟ್ ಆಗಿತ್ತು. ಆಸ್ಟ್ರೇಲಿಯಾ ತಂಡದ ಪರವಾಗಿ ಸೋಫಿ ಮೊರೆಲ್ಸ್ ಒಬ್ಬರೇ 2 ವಿಕೆಟನ್ನು ತೆಗೆದಿದ್ದಾರೆ. ಆಸ್ಟ್ರೇಲಿಯಾ ತಂಡದ ಪರವಾಗಿ ಜಾರ್ಜಿಯಾ ವಾಲ್ 2 ಚೆಂಡಲ್ಲಿ 4 ರನ್ನು 1 ಬೌಂಡರಿಯನ್ನು ಹೊಡೆದಿದ್ದರು. ಅದೇ ರೀತಿ ಬೆತ್ ಮೂನಿ 20 ಚೆಂಡಲ್ಲಿ 22 ರನ್ನು 2 ಬೌಂಡರಿಯನ್ನು ಹೊಡೆದಿದ್ದರು. ಫಾಬಿಯಾ ಲಿಚ್ಫೀಲ್ಡ್ 25 ಚೆಂಡಲ್ಲಿ 24 ರನ್ನು 2 ಬೌಂಡರಿ 1 ಸಿಕ್ಸನ್ನು ಹೊಡೆದಿದ್ದಾರೆ. ಎಲಿಸ್ ಪೇರಿ 38 ಚೆಂಡಲ್ಲಿ 56 ರನ್ನು 8 ಬೌಂಡರಿಯನ್ನು ಹೊಡೆದಿದ್ದರು. ಇವರು ಆಸ್ಟ್ರೇಲಿಯಾ ತಂಡದ ಪರವಾಗಿ ಅರ್ಧಶತಕವನ್ನು ಹೊಡೆದಿದ್ದರು. ಆ್ಯಶ್ಲಿ ಗಾರ್ಡನ್ 29 ಚೆಂಡಲ್ಲಿ 53 ರನ್ನು 3 ಬೌಂಡರಿ 3 ಸಿಕ್ಸನ್ನು ಹೊಡೆದಿದ್ದರು. ಇವರು ಆಸ್ಟ್ರೇಲಿಯಾ ತಂಡದ ಪರವಾಗಿ ಅರ್ಧಶತಕವನ್ನು ಹೊಡೆದಿದ್ದರು. ಗೆಲ್ಲಿಕ್ಕೆ ಪ್ರಮುಖ ಕಾರಣ ಎಂದರೆ ಇವರೇ ಕಡೆಯ ತನಕ ನಿಂತು ನಾಟ್ಔಟ್ ಆಗಿ ಇದ್ದರು. ಜಾರ್ಜಿಯಾ ವೆರಮ್ 2 ಚೆಂಡಲ್ಲಿ 4 ರನ್ನು 1 ಬೌಂಡರಿಯನ್ನು ಹೊಡೆದಿದ್ದಾರೆ. 172 ರನ್ನಿಗೆ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 6 ವಿಕೆಟ್ಗಳ ಭಾರೀ ಜಯ ಆಸ್ಟ್ರೇಲಿಯಾ ತಂಡಕ್ಕೆ ಸಿಕ್ಕಿದೆ. ಆಸ್ಟ್ರೇಲಿಯಾ ತಂಡ ಇಲ್ಲಿಂದ ಸೆಮಿಫೈನಲ್ಗೆ ಆಯ್ಕೆಯಾಗಿದೆ. ಭಾರತ ತಂಡ ಇಲ್ಲಿಂದ ಎಲಿಮಿನೇಟ್ ಆಯಿತು. ICC ವುಮೆನ್ಸ್ T20 ವರ್ಲ್ಡ್ ಕಪ್ 2026ರಲ್ಲಿ ಭಾರತ ತಂಡದ ಪರವಾಗಿ 3 ವಿಕೆಟ್ ತೆಗೆದದ್ದು. ಶ್ರೀಚರಣಿ 2 ವಿಕೆಟು, ರೇಣುಕಾ ಸಿಂಗ್ ಠಾಕೂರ್ 1 ವಿಕೆಟು, ದೀಪ್ತಿ ಶರ್ಮಾ 1 ವಿಕೆಟು ತೆಗೆದಿದ್ದಾರೆ. ಅದ್ಭುತವಾಗಿ ಬ್ಯಾಟಿಂಗ್ ಮತ್ತು ಅದ್ಭುತವಾಗಿ ಬೌಲಿಂಗನ್ನು ಮಾಡಿದ ಎಲಿಸ್ ಪೇರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.